ಪರಮಾತ್ಮ, ಮಹಾ ಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುತ್ತಿರುವೆಯಾ? ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂದಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ, ಸೂರ್ಯದೇವನೇ ನಿನ್ನ ಜನಕ. ವೀರಮಾತೆಯಾದ ಕುಂತಿದೇವಿಯೇ ನಿನ್ನ ಹೆತ್ತ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಏನು ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಹೌದು ಕರ್ಣ. ವೀರ ಮಾತೆಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ? ನಿಜ ಕರ್ಣ. ಪರಮಾತ್ಮ, ಇವು ಹೇಳುತ್ತಿರುವ ಮಾತುಗಳಲ್ಲೂ ಆಶ್ಚರ್ಯಕರವಾಗಿದೆಯಲ್ಲ. ಮರೆತಿದ್ದೆ, ಇದು ಯುದ್ಧ ಕಾಲ. ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ಮರಳು ಮಾಡುತ್ತೀರಿಯ ದೇವ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ತಮ್ಮ ಮಾತನ್ನು ಹೇಗೆ ತಾನೇ ನಂಬಲಿ ಪರಮಾತ್ಮ? ಕರ್ಣ, ಕೇಳು. ಹಿಂದೆ ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಪಡೆದಿದ್ದಳು. ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂಬುದಾಗಿ ಮೊದಲನೆಯದಾಗಿ ಸೂರ್ಯ ಮಂತ್ರವನ್ನು ಜಪಿಸಲು ಕರ್ಣನಾದ ನೀನು ಜನಿಸಿದೆ. ಆಕೆ ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅಂದಿನಿಂದ ನಿನ್ನನ್ನು ಸೂತರು ಸಾಕಿದರು ಕರ್ಣ. ನೀನು ಸೂತರ ಪೋಷಣೆಯಲ್ಲೇ ಬೆಳೆದೆ. ಆದರೆ ಕರ್ಣ, ನಿನ್ನ ನಿಜವಾದ ಹೆತ್ತ ತಾಯಿ ಕುಂತಿದೇವಿಯೇ ಕರ್ಣ. ಪಾಂಡುಕುವರರ ಸೇರುತ್ತ ನೀನು ಪಾಂಡುಕುವರರ ಸೇರುತ್ತ ನೀನು ದರೆಯನು ಕೋರೆಯೈ ಧರ್ಮದೊಳಿರುತ್ತ ಕರ್ಣ. ದರೆಯನು ಕೋರೆಯೈ ಧರ್ಮದೊಳಿರುತ್ತ ಅನುಜರ ಸೇರೈ ಕರುಣೆಯ ತೋರೈ ಕರ್ಣ. ಅನುಜರ ಸೇರೈ ಕರುಣೆಯ ತೋರೈ ನೀವಾರೈ ನೀವಾರೈ ಸುಂದರ ಶರದರ ಶರಣರ ಪೊರೆವನೆ ಸುರ ಶರದರ ಶರದರ ಪೊರೆ ವನೆ ಸುರ ಚಿರ ಶರದರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸುತ್ತೀರ ದಾನ ಶೂರನು ಕಾಂತಿಹ ವಿರೋಧ ಕರ್ಣ. ಕರ್ಣ, ದಾನ ಶೂರನಿ ಕಾಂತಿಹ ವಿರೋಧ ಮೆರೆಸಿಗ ನಿಜ ವರಗುಣಶೀಲ ಕರ್ಣ. ಮೆರೆಸಿಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತ ಕಾಮಿ. ಹೌದು ಕರ್ಣ. ಪರಹಿತ ಪ್ರೇಮಿ ಸುಕೃತ ಕಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಸುರಚಿರ ಶರದರ ಶರಣರ ಪೊರೆವನೆ ಮಾದನು ಪ್ರೇಮದಿ ಆಲಿಸುವೀರ 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 ಆಲಿಸುವೀರ
ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಿಯಂತೆ. ಬಾ ಕರ್ಣ. ಹೋ ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟು ವಿಧವಾಗಿ ಕಾಡುತ್ತಿರುವೆ ದೇವಾ. ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಪೀಡಾದೆ ದೇವಾ. ಶೋಧನೆಯೇನಿದು ವಿಧಿ ಶಾಪ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಎಂದು ವತನ ಅಪನಿಂದೆಯಲಿ ಬೆಂದೆ. ಎಂದು ವತನ ಅಪನಿಂದೆಯಲಿ ಬೆಂದೆ. ಬಂದ ವಿಮೋಚನೆ ಮಾರ್ಗವನರೆಯದೆ, ಬಂದ ವಿಮೋಚನೆ ಮಾರ್ಗವನರೆಯದೆ ದೇವಾ. ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ. ಶೋಧನೆಯೇನಿದು ವಿಧಿ ಶಾಪ. ಜನ್ಮ ರಹಸ್ಯದ ಅಂತರವರೆತು ಜನುಮದ ನಿತ್ಯಯವರೆತು. ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಅಂತರವರೆತು ಜನುಮದಾದೆಯ ನಿರ್ದಯವರೆತು. ಜೀವಿಸಲೇ ಪರಿ ಸಹಜರ ಸಮಗೂಡಿ. ಪರಮಾತ್ಮ, ಜೀವಿಸಲೇ ಪರಿ ಸಹಜರ ಸಮಗೂಡಿ. ಪಾತಕಿ ಜೀವನ ಸಂಕಟ ಕಾರಣ, ಪಾತಕಿ ಜೀವನ ಸಂಕಟ ಕಾರಣ ದೇವಾ. ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ. ಶೋಧನೆಯೇನಿದು ವಿಧಿ ಶಾಪ, ವಿಧಿ ಶಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿಯು ನರಕಕ್ಕೆ ಬೀಳರೆ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಈ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ತಂದೊಡ್ಡಬೇಡ. ಕರ್ಣ, ಪರಮಾತ್ಮ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿದ್ದೇನೆ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ನಿರಾಕರಿಸಬೇಕು ನೀನೇ ನಿರ್ಧರಿಸಿಕೊ. ಪರಮಾತ್ಮ, ಪಾಂಡವರು ನನ್ನ ಸಹೋದರರೇ ಎಂದ ಮೇಲೆ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತಪುತ್ರ, ಕುಲಹೀನ, ಆತ್ಮ ನಿರ್ಗಿತ ಎಂದು ಹೀಯಾಳಿಸ್ತಿರುವರಲ್ಲ, ನಾನು ಇಂತಹನು ಎಂಬ ವಿಚಾರವು ಅವರಿಗೆ ತಿಳಿಯದೆ ದೇವ. ಇಲ್ಲ ಕರ್ಣ,
ನೀನಿಂತವನೆಂಬ ವಿಚಾರವು ಇದುವರೆಗೂ ಯಾರಿಗೂ ತಿಳಿಯದು. ಆದರೆ ನಿನ್ನನ್ನು ನೋಡಿದಾಗಲೆಲ್ಲ ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ಮಾತ್ರ, ದೇವ ಈ ಕರ್ಣನಾರು, ಈತನನ್ನು ನೋಡಿದಾಗಲೆಲ್ಲ ನನಗೆ ಮರುಕ ಉಂಟಾಗುವುದು ಎಂದು ಪದೇ ಪದೇ ಕೇಳುತ್ತಿದ್ದಳು. ಆ ಕರ್ಣ ಪರಮಾತ್ಮ, ಆಕೆಗೆ ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ನೀನು ಆಕೆಯ ಮನಸ್ಸನ್ನು ನೋಯಿಸಬೇಡ ಕಣ್ಣ. ಆಗಬಹುದು ಪರಮಾತ್ಮ. ನಾನು ಬಂದು ವೇಳೆಯಾಯಿತು, ನಾನಿನ್ನು ಬರಲೇ? ತಮ್ಮ ಚಿತ್ತ ಪರಮಾತ್ಮ. ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಧರ್ಮ ಧರ್ಮವೆಂದು ಧರ್ಮವೇ ತನ್ನ ಉಸಿರನ್ನು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ತಮ್ಮನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ವೀರಮಾತೆಯಾದ ಕುಂತಿದೇವಿಯು, ಮಾದ್ರಿದೇವಿ, ಪಾಂಡುರಾಜೇಂದ್ರರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಪಾಲ್ಗುಣ, ಕಿರೀಟಿ, ಗಾಂಡೀವಿ, ಶ್ವೇತವಾಹನ ಎಂದು ದಶನಾಮಗಳನ್ನು ಹೊಂದಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರಿ ಅರ್ಜುನನು ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರೋನಲ್ಲ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ಕುರುಕ್ಷೇತ್ರದ ರಕ್ತದ ಕೋಡಿಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ತಾನೇ ನೋಡಿ ಸಹಿಸಲಿ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ಹಂಬಲಿಸುತ್ತಿದ್ದ ನನಗೆ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭೆ ಸಂಕಟ, ಎಂತಹ ಉಭೆ ಸಂಕಟ! ಅಯ್ಯೋ ಪಾಪಿಕರ್ಣ, ಪಾಂಡುಕುಮಾರನಾದ ನೀನು ಪಾಂಡುಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಾ? ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ, ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ದುರದೋಳ್ ತಮ್ಮಂದಿರಂ ನಾನ್ ಕೊಲ್ಲುವುದೇ, ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿನ್ಬಾಳ್ವನೇ. ಚಲದೀಂ ಪಾರ್ಥನ ರುಂಡವಂ ತರಿದು, ಅಯ್ಯೋ ಅರ್ಜುನ, ಚಲದೀಂ ಪಾರ್ಥನ ರುಂಡವಂ ತರಿದು ಮತ್ಸಾಮಿಗೆ ಮಮತ್ಸಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಕುಂತಿದೇವಿಯೇ ನನ್ನ ಹೆತ್ತ ತಾಯಿ ಎಂಬ ಮಾತು ನಿಜವಾಗಬಹುದು. ನಾನು ಈಗಲೇ ಗಂಗಾ ತೀರಕ್ಕೆ ಹೋಗಿ ನನ್ನ ತಂದೆಯಾದ ಭಾಸ್ಕರನಿಗೆ ವಂದಿಸುವೆನು. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ,
ಬೇರೆ ಗತಿ ಯಾರು? ಆತ್ಮೀಯ ಸ್ವಜನರಿಂದ ಪರಿಚಯಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ಜೂತದಲ್ಲಿ ಪಣವಾಗಿಟ್ಟು ಸೂತರು. ಹಸ್ತಿನಾವತಿಯ ಸರ್ವರ ಸಮಕ್ಷಮದಲ್ಲಿ ಆ ನೀಚನಿಂದ ಅಪಮಾನಿತಳಾದೆನು. ಅನಾಥ ಭಿಕ್ಷಕಿಯಂತೆ ಕಾಡಿನಿಂದ ಕಾಡಿಗೆ ಅಲಿದಿದ್ದು ಆಯಿತು. ಕದ್ದು ಕಳ್ಳಿಯಂತೆ ಆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನಾದರೂ ನನ್ನ ಕಷ್ಟಗಳೆಲ್ಲ ಪಾರಾಗಿ ಸುಖದಿಂದ ಇರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನಗಳುಂಟಾಗುತ್ತಲೇ ಇರುವುದು. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆಯೋ ಪರಮಾತ್ಮ. ಇವಳೇಕೆ ಈ ರೀತಿ ಚಿಂತಾಮಗ್ನಳರಾಗಿರುವಳಲ್ಲ? ಏಕೆ ಪ್ರಿಯತಮೆ, ನನ್ನಲ್ಲಿ ಕೋಪವೇ? ಶಾಂತೆ ಶಾಂತೆ ವರಧೀರರಿಗೆ ವಿರಪಂತಿಯಾಗಿ ಮರದಲ್ಲೇ ತಾಕೆ. ಶಾಂತೆ ಶಾಂತೆ ವರಧೀರರಿಗೆ ವಿರಪಂತಿಯಾಗಿ ಮರಗಾಲೆ ತಾಕೆ. ಪಾಂಡವಪುತ್ರರ ಪತ್ನಿಯಾಗಿ ನೀನು ದೇವಿ, ಪಾಂಡವಪುತ್ರರ ಪತ್ನಿಯಾಗಿ ನೀನು ಚಂದ ಚಿಂತೆಯಿಂದ ಕಡು ಕೋಪದಿಂದ ಬೆಳಕುವೆ ಏಕೆ ಕೋಮಲಾಂಗಿ. ಕಡು ಕೋಪದಿಂದ ಮಿಡುಕುವೆ ಏಕೆ ಕೋಮಲಾಂಗಿ. ಶಾಂತೆ ಶಾಂತೆ ವರಧೀರರಿಗೆ ವಿರಪತ್ತಿಯಾಗಿ ಮರಗಲೆ ತಗೆ ಮರಗಲೆ ತಗೆ ಮರಗಲೆ ತಗೆ. ಏಕೆ ದೇವಿ, ಏನಾಯ್ತು? ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ. ನಾನು ನಿಷ್ಕಾರಣವಾಗಳುತ್ತಿಲ್ಲ. ಈ ಪಾಂಚಾಲಿ ಹಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನಾಡಿದ್ದರೆ ನೀವೇ ಅವರಿಗೆ ಪ್ರತೀಕಾರವನ್ನು ಮಾಡುತ್ತಿದ್ದೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮೇಶ್ವರ, ಇಂತಹ ಅಪರಾಧೀನ ಶ್ರೀಜಾತಿಯನ್ನು ಏತಕ್ಕೆ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳು ಮಾಡಿದ ಆಜ್ಞೆ. ಏನು ಋಷಿಗಳು? ಆಹಾ, ಪತ್ನಿಯನ್ನು ಜೂತದ ಪಣವಾಗಿಟ್ಟ ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞಾಪಡಿಸಿದರೆ ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ಧೀರ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದ ಈ ನಿಂದನೆಯು ನಮ್ಮನ್ನು ಸಾಯೋ ತನಕ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಸಾರಿ ಬೇಡಿಕೊಳ್ಳಲಿಲ್ಲವೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು, ಅದನ್ನು ನನಗೆ ತಿಳಿಸಬಾರದೆ? ತಿಳಿಸುವನು ಪ್ರಿಯ. ಆದ್ದರಿಂದಾಗೋ ಫಲವೇನು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ಬಿಡಿ, ಅದು ಇಂದಿನ ಮಾತು. ಈಗ ನಾವು ಯಾರ ಆಜ್ಞಾಧಾರಕರಲ್ಲ. ಹಾಗಾದರೆ ಕೇಳಿ ಪ್ರಿಯ, ಈ ದಿನ ಅಸ್ತಿನಾಂಬೆ ದೇವಿ ದರ್ಶನಕ್ಕೆ ಹೋಗಿದ್ದೆನು. ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಈಗಲೋ ಆಗಲೋ ಸಂಧಿಯಾಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಕಟ್ಟಿ ಒಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಿಯ, ಪರಿಹಾಸ್ಯ ಮಾಡಿ ನಕ್ಕಳು. ಏನು, ದುರ್ಯೋಧನನೊಡನೆ ಪುನಃ ಸಂಧಿಯ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋದವರು? ಮತ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದಿರಲಿ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು. ಏನೆಂದು? ಹೆಲೆ ಭಾನುಮತಿ, ನಿನ್ನ ಮುಡಿಯನ್ನು ಬಿಚ್ಚಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಪ್ರಿಯ, ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ.
ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ನಾನು ತಿಳಿದೆನು. ಬಾ ಬಾ, ನನ್ನ ತೊಡೆ ಮೇಲೆ ಕುಳಿತುಕೋ. ಆಗಬಹುದು ಪ್ರಿಯ. ಪ್ರಿಯ ದೇವಿ, ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಕುರುಕುಲಹದ ಮರ ರಣದಲ್ಲಿ ಕೆಣಕಿ, ಕುರುಕುಲಹದ ಮರ ರಣದಲ್ಲಿ ಕೆಣಕಿ ಕುರುವಂಶವನೇ ಪತನವಗೈವೆ. ಕುರುಕುಲಹದ ಮರ ರಣದಲ್ಲಿ ಕೆಣಕಿ ಕುರುವಂಶವನೇ ಪತನವಗೈವೆ. ಏತಕ್ಕೆ ದ್ರುಪದ ಕುವರಿಯೇ ದುರುಳದು ಶಾಸನ ದುರುಳನು ಬಗೆದು, ದುರುಳದು ಶಾಸನ ಒಡಲನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ ಬಾರೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಸಭೆಯ ಪರಿಭಾವ ಮರೆತಿದ್ದೇನೆ, ಸಭೆಯ ಪರಿಭಾವ ಮರೆತಿದ್ದೇನೆ. ಕೈದ ಶಪಥವ ಮರೆಯುವೆನೇನೆ, ಸಭೆಯ ಪರಿಭಾವ ಮರೆತಿದ್ದೇನೆ. ಕೈದ ಶಪಥವ ಮರೆಯುವೆನೇನೆ. ಇಂದಿರ ಏತಕ್ಕೆ ದ್ರುಪದ ಕುವರಿಯೇ, ಇಂದಿರ ಏತಕ್ಕೆ ದ್ರುಪದ ಕುವರಿಯೇ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ ಬಾರೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಸಮಯವಿದೆ ಶೃಂಗಾರಕ್ಕೆ ಪ್ರೇಮ. ಪ್ರಿಯ, ಸಮಯವಿದೆ ಶೃಂಗಾರಕ್ಕೆ ಪ್ರೇಮ. ಸಮಯವಿದೆ ಶೃಂಗಾರಕ್ಕೆ
ಮಾತನ್ನು ಮರೆತರ ಪ್ರಿಯ? ಪುನಃ ನನ್ನ ಬಾಯಿದ್ದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಅಪೇಕ್ಷಿಸುವ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಳಿಯಲ್ಲ ಈ ನಿನ್ನ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ನಡೆಯಬೇಕು, ಅದೇ ನನ್ನ ಇಚ್ಛೆ. ಸುಮ್ಮನೆ ಹೆಚ್ಚಿದರೆ ಏನಾಗುವುದು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ, ಬಿಡಿ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ, ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುವೆನು. ಧರ್ಮಜನು ದುರ್ಯೋಧನ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುವೆನು. ಕೂಳ ಕೌರವನ ಬಾಳು ಗೆಳಿಸುವೆ, ತಾಳು ತಾಳು ನೀಚುವ ಮನೆಯೇ. ಕೂಳ ಕೌರವನ ಬಾಳು ಗೆಳಿಸುವೆ, ತಾಳು ತಾಳು ನೀಚುವ ಮನೆಯೇ. ಸೈರಿಸೆ ಈ ಸೈರಿಸೆ ಈ ಪರಿಯ. ದುರದೊಳಿಗಲೇ ಕುರುಕುಲವೆಲ್ಲ, ದುರದೊಳಿಗಲೇ ಕುರುಕುಲವೆಲ್ಲ ಮನೆ ಬಡಿಯುವೆನು ಕಾಂತೆ. ದುರದೊಳಿಗಲೇ ಕುರುಕುಲವೆಲ್ಲ ಮನೆ ಬಡಿಯುವೆನು ಕಾಂತೆ. ದುರುಳ ಕೌರವನ ಸಿಗಿದು ಬಗೆದನ, ದುರುಳ ಕೌರವನ ಸಿಗಿದು ಬಗೆದನ. ಸೈರಿಸೆ ಈ ಪರಿಯ, ದುರದೊಳು ಸೈರಿಸೆ ಈ ಪರಿಯ. ನೋಡಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೇರಳದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಮಾಡಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣಳೆಂದು ತೋರುತ್ತಿದೆ. ಶ್ರೀ ಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಹೋರಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದು ದುಸ್ಸಾಧ್ಯವೆನಿಸುತ್ತಿದೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ನಿಮ್ಮ ಪ್ರಶ್ನೆಗಳಿಗೆ ಈ ನನ್ನ ಬಿಚ್ಚಿದ ಬಿರುಕೂದಲು ಸಮಾಧಾನ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರು. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ನಿನಗೂ ಮತ್ತು ಅರ್ಜುನನಿಗೂ ಒಂದು ಮಾತನ್ನು ತಿಳಿಸಬೇಕೆಂದಿರುವೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿರಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಿಗೆ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಚೆನ್ನಾಗಿರಬಹುದು, ಆದರೆ ನಾನು ಮಾತ್ರ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾ ಎಂದಿಗೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ರಾಜಿಯಾಗಲು ಪ್ರಯತ್ನಿಸಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಸಹೋದರ, ನಿಲ್ಲು. ಏತರ ನಡತೆ ಪ್ರೀತಿ
ಸಹೋದರ ಭೀಮಸೇನ ನೇತರ ನಡತೆ ಪ್ರೀತಿ ಸಹೋದರ ಆತುರ ದಿಂಬಲ ವೇನುವುದೇ ಭೀಮಸೇನ ಧರ್ಮ ವಿಚಾರದ ಮಾರ್ಮವನರಿಯತೆ ಭೀಮಸೇನ ಧರ್ಮ ವಿಚಾರದ ಮಾರ್ಮವನರಿಯತೆ ಧರ್ಮ ವಿಚಾರದ ಮಾರ್ಮವನರಿಯತೆ ಭೀಮಸೇನ ಧರ್ಮ ವಿಚಾರದ ಮಾರ್ಮವನರಿಯದೆ ಕರ್ಮಕ್ಕೆ ಬಾಗಿನರಾಗುವುದೇ ಭೀಮಸೇನ ಕರ್ಮಕ್ಕೆ ಬಾಗಿನರಾಗುವುದೇ ಏತರ ನಡತೆ ಪ್ರೀತಿ ಸಹೋದರ ಆತುರ ದಿಂಬಲ ವೇನುವುದೇ ಕೋಪ ಮಾಡಬೇಡ ಅಣ್ಣ. ಧರ್ಮಜನ ನಮಗಿಂತಲೂ ಹಿರಿಯನು. ಆತನ ಮಾತಿಗೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಇದಕ್ಕೆ ಏನು ಹೇಳು ಪಾಂಚಾಲಿ? ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿದೆಯ ತರುಣಿ ಕೇದನ ಇದು ಗುಣವು ಧರ್ಮಜನಮ್ಮಯ ನಿರ್ಮಲ ಭ್ರಾತೃವು ಧರ್ಮಜನಮ್ಮಯ ನಿರ್ಮಲ ಭ್ರಾತೃವು ಇರುವುದನ್ನು ಚಿತ ಪರೀಕ್ಷಿಸದೆ ನುಡಿಯ ಮೀರುವುದನ್ನು ಚಿತ ಪರೀಕ್ಷಿಸದೆ ನುಡಿಯ ಸಹಿಪದು ಮನವನು ತಾಪವ ತರುಣಿ ಸಹಿಪದು ಮನವನು ತಾಪವ ತರುಣಿ ಧರ್ಮದಿಂದ ಗಣ ಕಾರ್ಯ ಸಾಧಿಸಿ ಕೋಮಲ ಹೃದಯನ ಕೊರಗಲು ಸರಿ ಧರ್ಮದಿಂದ ಗಣ ಕಾರ್ಯ ಸಾಧಿಸಿ ಕೋಮಲ ಹೃದಯನ ಕೊರಗಲು ಸರಿ ಸಾರ ಸಾಕ್ಷಿ ನೀನರೆಯರೆ ಈ ಪರಿ ಸಾರ ಸಾಕ್ಷಿ ನೀನರೆಯರೆ ಈ ಪರಿ ಏಕೆಂದು ನೀನಿಂತು ವಿಕೋಪ ಗಿಡವೇ ಏಕೆಂದು ನೀನಿಂತು ವಿಕೋಪ ಗಿಡವೇ ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿದೆಯ ತರುಣಿ ಕೇತನ ಇದು ಗುಣವು ಪಾಂಚಾಲಿ ಯುದ್ಧದಷ್ಟೇ ಶಾಂತಿ ಸಂರಕ್ಷಣೆಯೂ ಕೂಡ ಕ್ಷತ್ರಿಯನ ಧರ್ಮ. ಇದಕ್ಕೆ ಏನು ಹೇಳು ಪಾಂಚಾಲಿ? ಧರ್ಮ ಧರ್ಮವೆಂದು ಅಂಬಲಿಸುತ್ತ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವೇ? ಪಾಂಚಾಲಿ ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನು ತಿಳಿದಿಲ್ಲವೇ? ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಇಷ್ಟೊಂದು ಬಾರಿ ಸಂಧಿಗಾಗಿ ಪ್ರಯತ್ನಿಸುತ್ತೇನೆ. ರಾಜೇಂದ್ರ, ದ್ರೌಮ್ಯರನ್ನು ಸಂಧಿಗೆ ಕಳಿಸಿ ಅಪಮಾನ ಪಡಿಸಿದರೆ ಕುಲಪುರೋಹಿತರನ್ನು ಕಳಿಸಲು ಇದು ಮದುವೆ ಔತಣವಲ್ಲ. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಶ್ರೀಕೃಷ್ಣ ಪರಮಾತ್ಮರನ್ನು ಪುನಃ ಅಪಮಾನಕ್ಕೆ ಗುರಿಪಡಿಸಲ್ಲ ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಕೃಷ್ಣ, ಅರ್ಜುನ, ನಾನಿನ್ನೂ ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರ ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನೀವು ನಿಮ್ಮ ಪ್ರತಿಜ್ಞೆಯಂತೆ ನಡೆಯಿರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಿಯ, ಸ್ವಲ್ಪ ತಡಿ.
ಯದುಪತಿ ನಗುಮುಖದಿಂದ ಇತ್ತಲೇ ಬರುತ್ತಿರುವನು. ರಾಜ್ಯಸಭೆ ವಿಚಾರ ತಿಳಿದ ನಂತರ ನಿರ್ವಹಿಸದಂತೆ ಆಗಲಿ. ಶಾಂತರಾಗಿ ಪ್ರಿಯ. ಅಣ್ಣ, ತಂಗಿ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಈ ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿನಗೆ ಮಂಗಳವಾಗಲಿ. ವಾಸುದೇವ, ನನ್ನದು ಒಂದು ನಮನ. ಭೀಮಸೇನ, ನೀನು ಧೈರ್ಯಶಾಲಿಯಾಗು. ಪರಮಾತ್ಮ ವಂದಿಸುವೆ. ಅರ್ಜುನ, ಕೀರ್ತಿಶಾಲಿಯಾಗು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು? ಅಂದರೆ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ರಾಜಸಭೆಯಲ್ಲಿ ವಿಧ ವಿಧವಾಗಿ ಉಪಚರಿಸಿದನು. ಪರಮಾತ್ಮ, ಸಂಧಿಯ ವಿಚಾರವು ಏನಾಯಿತು? ಓಹೋ, ನಡೆಯಿತು ಧರ್ಮಪುತ್ರ. ಪಾಂಚಾಲಿ, ನನಗಿಲ್ಲಿರುವುದು ಸಾಧ್ಯವಿಲ್ಲ. ಅವರಿಷ್ಟದಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಿಯ, ಸ್ವಲ್ಪ ತಡಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಅಗ್ಗಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಿಂದ ಅರ್ಜುನನೊಬ್ಬನೇ ಬಳೆ ತಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆ ನುಡಿಸಲು ಅಪೇಕ್ಷಿಸುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನೂ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು. ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು.
ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರದಿಂದ ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಭೀಮಸೇನ, ಸ್ವಲ್ಪ ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನೀನು ನನ್ನನ್ನು ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಬ್ಬ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿದ್ದಾನೆ. ಏನು? ದುರ್ಯೋಧನನ ಸಂದೇಶವೇ? ಹಾಗಾದರೆ ಇದರ ಉದ್ದೇಶವು ಸಂಧಿಯಲ್ಲ. ಹೇಳು ಕೃಷ್ಣ, ಏನು ಆ ಸಂದೇಶ? ನಿನಗ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕಷ್ಟೇ. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲವಯ್ಯ, ಕುಳಿತುಕೊಳ್ಳದ ಹೊರತು ಹೇಳಲಾಗುವುದಿಲ್ಲ. ಕೃಷ್ಣ, ಈ ಪರಿಹಾಸವೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಈ ಗದೆಯನ್ನು ಸ್ವಲ್ಪ ದೂರವಾಗಿಡು. ಹೀಗೆ ನನ್ನ ಪಾರ್ಶ್ವದಲ್ಲಿ ಕುಳಿತರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಸರಿ, ನಿನ್ನ ಇಚ್ಛೆಯಂತೆಯೇ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಹಾಗಲೇ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಈ ಗದೆಯನ್ನು ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಅರ್ಜುನ, ಈ ಗದೆಯನ್ನು ಸ್ವಲ್ಪ ಹಿಡಿದಿರು. ಯಾಜ್ಞಸೇನಿ, ಅಣ್ಣ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಕಂಡೆಯ? ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆತದ್ದು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯ ಅಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಆಗಬಹುದಣ್ಣ. ಪ್ರಿಯ ಭೀಮಸೇನ, ನಿನಗ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಧರ್ಮನಂದನ, ಪಾರ್ಥ, ಯಾಜ್ಞಸೇನಿ, ಭೀಮಸೇನ, ವಾಸುದೇವ, ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿದೆ. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಯಜ್ಞದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ಮತ್ತಿನ್ನಾರು? ದುರಾಭಿಮಾನಿಯಾದ ದುರ್ಯೋಧನನೇ ಈ ಆಜ್ಞೆ ಮಾಡಿದವನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನೇ ಈ ಕಾರ್ಯವೆಸಗಿದವನು. ಇಂತಹ ಸಾಹಸ ಮತ್ತಿನ್ನಾರಿಗೆ ಸಾಧ್ಯ? ಪರಮಾತ್ಮ, ನನ್ನ ಕೋಪವು ನನ್ನನ್ನೇ ದಹಿಸುತ್ತಿರುವುದು. ಅರಗಿನ ಮನೆಯನ್ನು ನಿರ್ಮಿಸಿ ಪರಮಾತ್ಮ, ಅರ್ಥ ಹೊರಗಿನ ಮನೆಯನ್ನು ನಿರ್ಮಿಸಿ ಹುರಿಕೊಳ್ಳಲೆತ್ನಿಸಿದ ಹದಮರದನುವಾ ಪರಮಾತ್ಮ, ದುರದೊಳಗೆ ವಧಿಸದಿರ್ದೊಡೆ, ದುರದೊಳಗೆ ವಧಿಸದಿರ್ದೊಡೆ ಧರೆಯೋಳ್ ನಾನು ಹುಟ್ಟಿದುದಕ್ಕೆ ಸಾರ್ಥಕ ಬಹುದೇ. ಪರಮಾತ್ಮ, ಅಪ್ಪಣೆಯಾದರೆ ಈ ಗಾಂಡೀವಿನವರ ಗರ್ವಗಳನ್ನು ಅಡಗಿಸುವೆನು. ದ್ರೌಪದಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ
ಶ್ರೀ ಕೃಷ್ಣನನ್ನು ಈ ರೀತಿ ಅಪಮಾನ ಪಡಿಸಿದರೆ? ಅಷ್ಟು ಮಾತ್ರವಲ್ಲ ಭೀಮಸೇನ, ಆತನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳು. ಬೇಡಿದೆ ರಾಜ್ಯವನು ಧರ್ಮಜ, ಕೌರವನ ಸಭೆಯೊಳು ಬೇಡಿದೆ ರಾಜ್ಯವನು ಧರ್ಮಜ. ಧರ್ಮನಂದನ ಪಾತ್ರ ನೀಡು ರಾಜ್ಯವೇನು ಬೇಡಲು, ನೀಡು ರಾಜ್ಯವೇನು ಬೇಡಲು, ಕಾಡಿ ಕಾಡಿಯಲ್ ಕಡಿವೆ ನೆನು ತಲಿ. ಹೌದು ಭೀಮಸೇನ, ಕಾಡಿ ಕಾಡಿಯೊಳ್ ಕಡಿವೆ ನೆನು ತಲಿ, ಬೇಡಿದೆ ರಾಜ್ಯವನು ಧರ್ಮಜ, ಕೌರವನ ಸಭೆಯೊಳು ಬೇಡಿದೆ ರಾಜ್ಯವನು ಧರ್ಮಜ. ಧರ್ಮನಂದನ ಲಕ್ಷಿಸದೆ ಅಧ್ಯಕ್ಷನೆನು ತಲಿ, ಶಿಕ್ಷಿಸಿದರು ದುರುಳರು. ಭೀಮಸೇನ ಪಾರ್ಥ ಲಕ್ಷಿಸದೆ ಅಧ್ಯಕ್ಷನೆನು ತಲಿ, ಶಿಕ್ಷಿಸಿದರು ದುರುಳರು. ಅಷ್ಟಮದದಿ ಮೆರೆವ ದುರುಳರ. ಭೀಮಸೇನ ಅಷ್ಟಮದದಿ ಮೆರೆವ ದುರುಳರ, ದುಷ್ಟತನವಿನ್ನೆಷ್ಟು ಹೇಳಲಿ. ಹೌದು ಭೀಮಸೇನ, ದುಷ್ಟತನವಿನ್ನೆಷ್ಟು ಹೇಳಲಿ, ಬೇಡಿದೆ ರಾಜ್ಯವನು ಧರ್ಮಜ, ಕೌರವನ ಸಭೆಯೊಳು ಬೇಡಿದೆ ರಾಜ್ಯವನು ಧರ್ಮಜ. ಅವನು 5 ಮಾರು ಭೂಮಿಯನ್ನು ಕೊಡಲು ಒಪ್ಪಿಕೊಳ್ಳಲಿಲ್ಲ. ಅದನ್ನು ನೀವೇನಾದರೂ ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ನುಡಿದನು. ಪರಮಾತ್ಮ, ಈ ಸಂದೇಶಕ್ಕೆ ನನಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನವೆಲ್ಲವೂ ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ಹೊದಗಿ ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ ನಾನೆಂದು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡು ಮುಕುಂದ. ವಂಚಾಲಿ, ಅಗ್ರಜ, ಧನಂಜಯ, ನನ್ನ ಕರಗಳನ್ನು ಬಿಡಿಸು. ಬಿಚ್ಚುವುದಿಲ್ಲವೇ? ಕೃಷ್ಣ, ನೀನಾದರೂ ಬಿಚ್ಚು. ನೀನು ಬಿಚ್ಚುವುದಿಲ್ಲವೇ? ಓ ಕಪಟ ನಾಟಕ ಸೂತ್ರಧಾರನಲ್ಲವೇ? ಬೇಡ ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಜೈ ಬಜರಂಗ ಬಲಿ. ಎಲ್ಲಿ ನನ್ನ ಕಥೆ? ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ಕಡಕಾಡಿಯಲ್ಲಿ ಏಡಿ ಕೌರವ ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಪರಮಾತ್ಮ, ಕಡಕಾಡಿಯಲ್ಲಿ ಏಡಿ ಕೌರವ ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಹಿಡಿದು ಬಿಡಿದ ಕಡಕಡಲೀಗಲೇ, ಹಿಡಿದು ಕಡಿದ ಪಡಪಡಲೀಗಲೇ. ಕಳೆದು ರಾತ್ಮರ ಬೇಗನೆ ನಾವು, ಕಳೆದು ರಾತ್ಮರ ಬೇಗನೆ ನಾವು. ಚಂಡರೆ ನಾವು ಪಂಡರೆ ನಾವು, ತುಂಡು ತುಂಡುಗಳ ಕೈವಲಿಗೆ. ಕಡಕಾಡಿಯಲ್ಲಿ ಏಡಿ ಕೌರವ ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಪರಶಿವ ವರಬಲ ವಿರಲ್ ಜೈಸನೆ, ಪರಶಿವ ವರಬರ ವಿರಲ್ ಜೈಸನೆ. ಗೈತ್ರಿ ವರವು ಪಡೆದಿಹನೆ, ಗೈತ್ರಿ ವರವು ಪಡೆದಿಹನೆ. ಹರಿ
ಗೆಲ್ಲುವನೆ. ಈಗ ಕೇಳಿದಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನದಿಂದ ಅಪಮಾನ ಒಂದೇ ನಮ್ಮ ಪ್ರಿಯ ಪಾಂಚಾಲಿಯು ಕಣ್ಣೀರಿಡುತ್ತಿದ್ದಾಗ ನಾನೀ ಪ್ರತಿಜ್ಞೆಯನ್ನು ಮಾಡಿದ್ದೆನು. ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲು ಅದೇ ಪ್ರತಿಜ್ಞೆಯನ್ನು ಮಾಡುವೆನು. ನಾನು ವಾಯುದೇವರ ಅಂಶದಿಂದ ಜನಿಸಿದ್ದೇ ನಿಜವಾದರೆ, ಕುಂತಿ ಮಾತೆ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾದರೆ, ನಾಳಿನ ಭಯಂಕರ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನಂ ಒಡಲಂ ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡಿಮುಡಿಯನ್ನೇ ಕಟ್ಟಿಸುವೆನು. ಆ ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು ಪುಡಿ ಪುಡಿ ಮಾಡದಿದ್ದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.